ಗೋಲ್ಡ್ ರೇಟ್ ಇಷ್ಟು ಏರಿಕೆ ಆಗ್ತಿದೆ ಅಂತ ಹೇಳಿ? ಭಾರತದಲ್ಲಿ ನಾವು ಗೋಲ್ಡ್ಗೆ ಒಂದು ತರಹದ ವ್ಯಾಮೋಹ ಇದೆ. ದೊಡ್ಡ ಇನ್ವೆಸ್ಟರ್ಸ್ ಈ ಸೇಫ್ ಜೋನ್ ಕಡೆ ಬಾಳ್ತಾ ಇದ್ದಾರೆ. 2026ಕ್ಕೆ ಯಾವ ರೀತಿಯಾಗಿ ಅದರ ಏರಿಳಿತಗಳಾಗಬಹುದು? ಸಾಲ ಸೋಲ ಮಾಡಿ ಗೋಲ್ಡ್ ತೆಗೆದಿಟ್ಕೊಳ್ಳೋರು ಕೂಡ ಇದ್ದಾರೆ. ಮುಂದಿನ ವರ್ಷ ಡಬಲ್ ಆಗ್ಬಿಡುತ್ತೆ, ಅದು ನಿಜನಾ? 2025ರಲ್ಲಿ ಆದಂತಹ ಜಿಗಿತ ಮುಂದೇನು ಕಾಣುತ್ತೆ ಅಂತ ಹೂಡಿಕೆ ಮಾಡಬೇಡಿ ಅಂತ ಹೇಳಿ. ಸಿಲ್ವರು ಒಂದ್ ರೀತಿ ಅದು ಕೂಡ ಏರಿಕೆ ಆಗ್ತಾನೆ ಇದೆ. ಅದು ಯಾಕೆ ಏರಿಕೆ ಆಗ್ತಿದೆ? ಗೋಲ್ಡ್ಗಿಂತ ಸಿಲ್ವರ್ ತುಂಬಾ ಹೊರೆ ರೇಟ್. ಕಾಸ್ಟ್ ಬಾಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶಂಕರ್ ನಾಥ್. ಬಹಳ ಮುಖ್ಯವಾಗಿ ಗೋಲ್ಡ್ ರೇಟ್ ಮತ್ತೆ ಸಿಲ್ವರ್ ರೇಟ್ ಈಗ ಒಂದ್ ರೀತಿಯಾಗಿ ಬಹಳಷ್ಟು ಏರಿಕೆ ಆಗ್ತಿರ್ತಕ್ಕಂಥದ್ದು ಕಂಡಿದ್ದೇವೆ. ಅದರಲ್ಲೂ ಕೂಡ 2025ರಲ್ಲಿ ಆ ಗೋಲ್ಡ್ ರೇಟ್ ಅನ್ನೋದು ಕೆಲವರಿಗೆ ಕೈಗೆ ಸಿಗದಂತ ರೀತಿಯಲ್ಲಿ ಏರ್ತಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ. ಜೊತೆಗೆ ಸಿಲ್ವರ್ ರೇಟ್ ಕೂಡ ಈ ಗೋಲ್ಡ್ ಪರ್ಚೇಸ್ ಮಾಡೋರು ಯಾವ ರೀತಿಯಾಗಿ ಆಲೋಚನೆ ಮಾಡ್ಬೇಕು ಅಂದ್ರೆ ಒಂದ್ ರೀತಿ ಗೊಂದಲದಲ್ಲಿ ಉಂಟಾಗಿದೆ. ರೇಟ್ ಹೆಚ್ಚಾಗುತ್ತಾ, ಕಡಿಮೆ ಆಗುತ್ತಾ, ಅಥವಾ ಮುಂದಿನ ದಿನಗಳೇನಾದ್ರೂ ಕಡಿಮೆ ಆಗಬಹುದಾ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಸಾಕಷ್ಟು ಜನರು ಕೂಡ ಇದ್ದಾರೆ. ಈ ಗೋಲ್ಡ್ ರೇಟ್ ಇಂದ ಆಗ್ತಕ್ಕಂಥ ಎಫೆಕ್ಟ್ಗಳು ಜನರ ಮೇಲೆ ಕೂಡ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಂದ್ ರೀತಿಯಾಗಿ ಗೋಲ್ಡ್ ಪರ್ಚೇಸ್ ಹೋದಂತ ಸಂದರ್ಭದಲ್ಲಿ ಆಗ್ತಕ್ಕಂಥ ಆ ರೇಟ್ ಅನ್ನು ನೋಡಿ ವಾಪಸ್ ಬರ್ತಕ್ಕಂಥ ಸನ್ನಿವೇಶಗಳು ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಏನ್ ತಗೋಬೇಕಾ ಬೇಡವಾ, ಮುಂದಿನ ದಿನಗಳಲ್ಲಿ ಇದನ್ನ ನಾವು ಇಟ್ಕೋಬೇಕಾ ಅಥವಾ ಈಗಲೇ ಮಾರ್ಬಿಡ್ಬೇಕು, ಇವೆಲ್ಲ ಗೊಂದಲಗಳು ಕೂಡ ಇದೆ. ಇದ್ರೆಲ್ಲರ ಬಗ್ಗೆನೂ ಮಾತನಾಡ್ತಾ ಹೋಗೋಣ. ನಮ್ ಜೊತೆಗೆ ಸುಮಾರು ಫೈನಾನ್ಸಿಯಲ್ ಪ್ಲಾನರ್ ಆಗಿರ್ತಕ್ಕಂಥ, ಜೊತೆಗೆ 15 ವರ್ಷಗಳಿಂದ ಹೆಚ್ಚು ಅನುಭವ ಇರ್ತಕ್ಕಂಥ ಬಸವರಾಜ್ ತನಗಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾಹಿತಿ ಪಡ್ತೋಗೋಣ ಸರ್. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಎಸ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ಸರ್. ಎಸ್, ಮೊಟ್ಟ ಮೊದಲಿಗೆ ಈ ಸಾರ್ವಜನಿಕರಲ್ಲಿ ಗೋಲ್ಡ್ ರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಗೋಲ್ಡ್ ರೇಟ್ ಇಷ್ಟು ಏರಿಕೆ ಆಗ್ತಿದೆ ಅಂತ ಹೇಳಿ ಪ್ರಥಮವಾಗಿ ನಾವು ನೋಡೋಣ. ಸಿಂಪಲ್ ಆಗಿ ಇದಕ್ಕೆ ಮೇಜರ್ ಅಂದ್ರೆ 3 ರೀಸನ್ಸ್. ನಾವೆಲ್ಲರೂ ಏನ್ ತಿಳ್ಕೊಂಡಿದೀವಿ ಅಂದ್ರೆ ಭಾರತದಲ್ಲಿ ನಾವು ಗೋಲ್ಡ್ಗೆ ಒಂದು ತರಹದ ಒಂದು ವ್ಯಾಮೋಹ ಇದೆ. ಸೊ ಈ ವ್ಯಾಮೋಹದಿಂದ ಎಲ್ಲರೂ ಬಾಯಿ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಗೋಲ್ಡ್ ಪ್ರೈಸ್ ಹೆಚ್ಚಿಗೆ ಆಗ್ತಾ ಇದೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಬಟ್ ಆಗ್ತಿರುವಂತ ರೀಸನ್ಸೇ ಬೇರೆ. ಸೊ ಇಲ್ಲಿ 3 ರೀಸನ್ಸ್ ಇದೆ ಗೋಲ್ಡ್ ರೇಟು ಅಪ್ ಆಗ್ಲಿಕ್ಕೆ. ಒಂದನೇದೇನಂದ್ರೆ ಗ್ಲೋಬಲಿ ಈ ಸೆಂಟ್ರಲ್ ಬ್ಯಾಂಕ್ಸ್ ಏನಿವೆಲ್ಲ, ಸೆಂಟ್ರಲ್ ಬ್ಯಾಂಕ್ಸ್ ಅಂದ್ರೆ ಈಗ ಇಂಡಿಯನ್ ಫಾರ್ಮೆಟ್ ದಲ್ಲಿ ಹೇಳ್ಬೇಕಂದ್ರೆ RBI, ಇಂಥ ಎಲ್ಲಾ ಕಂಟ್ರಿಯಲ್ಲಿರುವಂತ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಮೊದಲು US ಟ್ರೆಜರಿ ಬಿಲ್ಸ್, US ಬಾಂಡ್ಸ್ ಮತ್ತೆ US ಡಾಲರ್ ಟರ್ಮ್ಸ್ ಅಲ್ಲಿ ಹೋಲ್ಡಿಂಗ್ ಮಾಡ್ತಾ ಇದ್ರು. ಅದು ಏನಾಗ್ತಾ ಇತ್ತು ಅಂದ್ರೆ ಅಕಸ್ಮಾತ್ ಏನಾದ್ರೂ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಆದ್ರೆ ಅಥವಾ ಪರ್ಟಿಕ್ಯುಲರ್ ಏನಾದ್ರೂ ಪೊಲಿಟಿಕಲ್ ಆರ್ ಎಕನಾಮಿಕಲ್ ಇಶ್ಯೂಸ್ ಆದ್ರೆ, ಡಾಲರ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಆಬ್ವಿಯಸ್ಲಿ ಅದು ಆ ಪರ್ಟಿಕ್ಯುಲರ್ ಕಂಟ್ರಿಗೆ ತುಂಬಾ ಹೊಡೆತ ಬೀಳೋ ಚಾನ್ಸಸ್ ಇತ್ತು. ಸೊ ಇದಕ್ಕೋಸ್ಕರ ಅವ್ರು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ತಮ್ಮಲ್ಲಿರುವಂತ US ಡಾಲರ್ ಹೋಲ್ಡಿಂಗ್ ಅನ್ನ ಸ್ಲೋಲಿ ಕಮ್ಮಿ ಮಾಡ್ತಾ ಮಾಡ್ತಾ ಗೋಲ್ಡ್ ಅನ್ನ ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಅವ್ರು ಎಷ್ಟು ತಗೊಂತಾ ಇದ್ದಾರೆ ಅಂದ್ರೆ ದೇ ಆರ್ ಬೈಯಿಂಗ್ ಇಟ್ ಇನ್ ಟರ್ಮ್ಸ್ ಆಫ್ ಟನ್ಸ್. ಸೊ ನಾವೇನ್ ತಿಳ್ಕೊಂಡಿದೀವಿ, ನಾವೆಲ್ಲರೂ ಭಾರತೀಯರು ಗೋಲ್ಡಿನ ಹಿಂದೆ ಬಿದ್ದಿರೋದ್ರಿಂದ ಗೋಲ್ಡ್ ಪ್ರೈಸ್ ಅಪ್ ಆಗಿದೆ ಅಂತ ತಿಳ್ಕೊಂಡಿದ್ವಿ. ಬಟ್ ರಿಯಾಲಿಟಿ ಏನಂದ್ರೆ ಅವರು ಟನ್ ಗಟ್ಲೆ, ಎಸ್ಪೆಷಲಿ ಇಂಡಿಯಾ ಇರ್ಬೋದು, ಚೈನಾ ಇರ್ಬೋದು, ಇನ್ನೊಂದು 2-3 ಕಂಟ್ರಿಗಳು ಈ ಗೋಲ್ಡ್ ಅಕ್ಯುಮುಲೇಷನ್ ಅನ್ನ ಒಂದು 5-6 ವರ್ಷ ಹಿಂದಿಂದನೇ ಸ್ಟಾರ್ಟ್ ಮಾಡಿರೋದ್ರಿಂದ ಗೋಲ್ಡ್ ಪ್ರೈಸ್ ಅಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಫಸ್ಟ್ ರೀಸನ್. ಎರಡನೇ ರೀಸನ್ ಏನಂದ್ರೆ ಈಗ ಎಲ್ಲಿ ಆಗ್ಲಿ ಎಕನಾಮಿಕಲ್ ಕ್ರೈಸಿಸ್ ಅಥವಾ ಅನ್ಕಂಫರ್ಟ್ ಆದಾಗ ಈ ದೊಡ್ಡ ಇನ್ವೆಸ್ಟರ್ಸ್ ಏನಿರ್ತಾರಲ್ಲ, ಸಣ್ಣ ಇನ್ವೆಸ್ಟರ್ಸ್ ಅಲ್ಲ, ದೊಡ್ಡ ಇನ್ವೆಸ್ಟರ್ಸ್ ಏನ್ ಮಾಡ್ತಾರಂದ್ರೆ ಸೇಫ್ ಜೋನ್ ನೋಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಕ್ವಿಟಿ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ದಲ್ಲಿ ತುಂಬಾ ವೊಲಾಟಿಲಿಟಿ ಇದೆ, ಮಾರ್ಕೆಟ್ ಬೀಳು ಟೈಮ್ ಬಂದಿದೆ ಅಂತ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಅಲ್ಲಿಂದ ದುಡ್ಡು ತೆಗಿತಾರೆ. ಸೇಫ್ ಜೋನ್ ಎಲ್ಲಿದೆ ಅಂತ ನೋಡ್ತಾರೆ. ಸೇಫ್ ಜೋನ್ ಗ್ಲೋಬಲಿ ಸಿಸ್ಟಮೆಟಿಕಲಿ ಮತ್ತೆ ಹಿಸ್ಟಾರಿಕಲಿ ನೋಡಿದಾಗ ಗೋಲ್ಡ್ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಅವಾಗ ಏನ್ ಮಾಡ್ತಾರೆ, ಈ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇಂದ ಅವ್ರು ದುಡ್ಡು ತೆಗೆದ್ಬಿಟ್ಟು ಈ ಕಡೆ ಗೋಲ್ಡ್ ಕಡೆ ಹೂಡಿಕೆ ಮಾಡ್ತಾರೆ. ಇದು ಈಗ ಆಗಿರುವಂತ ಸೆಕೆಂಡ್ ರೀಸನ್. ಅಂದ್ರೆ ಈಗ USA ದಲ್ಲಿ ಆಗಿರ್ಬೋದು ಸರ್ಟನ್ ಟಾರಿಫ್ ವಾರು, ಟ್ರಂಪ್ ಮಾಡ್ತಿರುವಂತ ಒಂದೊಂದಿಷ್ಟು ಅದ್ರ ಜೊತೆಗೆ ಈ ಯುಕ್ರೇನ್ ರಷ್ಯಾ ವಾರು. ಸೊ ಇಂತ ಎಲ್ಲಾ ಅನ್ಸರ್ಟನಿಟಿ ಇರೋದ್ರಿಂದ ಜನರು ಅಂದ್ರೆ ದೊಡ್ಡ ಇನ್ವೆಸ್ಟರ್ಸ್ ಈ ಸೇಫ್ ಜೋನ್ ಕಡೆ ವಾಲ್ತಾ ಇದ್ದಾರೆ. ಈ ಸೇಫ್ ಜೋನ್ ಕಡೆ ವಾಲ್ತಾ ಇರೋದ್ರಿಂದ ಗೋಲ್ಡ್ ಪ್ರೈಸ್ ಅಪ್ ಆಗ್ಲಿಕ್ಕೆ ಎರಡನೇ ಕಾರಣ. ಮೂರನೇ ಕಾರಣ ಏನಂದ್ರೆ ಗ್ಲೋಬಲಿ ಈ ಗೋಲ್ಡ್ ಏನಿದೆಯಲ್ಲ, ಚಿನ್ನ ಅನ್ನೋದು ಏನಿದೆಯಲ್ಲ, ಇದು ಟ್ರೇಡ್ ಆಗೋದು ಡಾಲರ್ ಟರ್ಮ್ಸ್ ಅಲ್ಲಿ. ಸಿಂಪಲ್ ಆಗಿ ಈಗ ನೀವು $1 ರೇಟು ಮೊನ್ನೆವರೆಗೆ ಅಂದ್ರೆ ಹೋದ ವರ್ಷದವರೆಗೆ 80-82 ರೂಪಾಯಿ ಇತ್ತು. ಸೊ ನಾವು ಆವಾಗ
ಯಾವುದೇ ಡಾಲರ್ ಟರ್ಮ್ದಲ್ಲಿರುವಂತಹ ಐಟಮ್ ಅನ್ನ ಅಥವಾ ಕಮೋಡಿಟಿಯನ್ನ ತಗೋಬೇಕಾದ್ರೆ ನಮಗೆ 82 ರೂಪಾಯಿ ಆಗ್ತಿತ್ತು. ಇವತ್ತಿಗೆ ಅದು ಬಂದ್ಬಿಟ್ಟು 90 ರೂಪಾಯಿ ಆಗಿದೆ. ಸೊ 90 ರೂಪಾಯಿ ಆದಾಗ ನಾನು ಹೆಚ್ಚಿಗೆ ಕೊಟ್ಟು ಅದೇ ಮೌಲ್ಯದ ವ್ಯಾಲ್ಯೂ ಕಮೋಡಿಟಿಯನ್ನ ತಗೊಂತಾ ಇದ್ದೀನಿ. ಸೊ ಅದರಿಂದ ಪ್ರೈಸ್ ಹೆಚ್ಚಿಗೆ ಆಗೋದು ಇದು ಒಂದು ರೀಸನ್. ಸೊ ಗ್ಲೋಬಲಿ ಅಥವಾ ಇಂಡಿಯನ್ ಕಂಟೆಕ್ಸ್ಟ್ ನಲ್ಲಿ ಹೆಚ್ಚಿಗೆ ಆಗ್ಬೇಕಂದ್ರೆ ಮೇಜರ್ ರೀಸನ್ ಅಂದ್ರೆ ಈ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಗೋಲ್ಡ್ ಹೋಲ್ಡಿಂಗ್ ಅನ್ನ ತುಂಬಾ ಅಕ್ಯುಮುಲೇಟ್ ಮಾಡ್ತಾ ಇರೋದು. ಎರಡನೇದ್ದು ಗ್ಲೋಬಲಿ ಇರುವಂತ ಎಕನಾಮಿಕಲ್ ಅನ್ಸರ್ಟನಿಟಿ. ಮೂರನೇದ್ದು ಈ ಡಾಲರ್ ಅಪ್ರಿಸಿಯೇಷನ್ ಅಂಡ್ ರುಪಿ ಡಿಪ್ರಿಸಿಯೇಷನ್ ಆಗಿರೋದ್ರಿಂದ ಗೋಲ್ಡ್ ನಲ್ಲಿ ಒಂದು ಏರಿಕೆ ಕಂಡಿದೆ. ದೊಡ್ಡ ದೊಡ್ಡ ಇನ್ವೆಸ್ಟರ್ ಗಳ ಮುಖಾಂತರವಾಗಿ ಈಗ ಗೋಲ್ಡ್ ರೇಟ್ ಹೆಚ್ಚಾಗ್ತಿರ್ತಕ್ಕಂಥದ್ದು ಅವ್ರು ಮಾಡ್ತಕ್ಕಂಥ ಪ್ಲಾನ್ ಗಳಿಂದ, ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಿಂದ ಗೋಲ್ಡ್ ರೇಟ್ ಹೆಚ್ಚಾಗ್ತದೆ. 2025ರಲ್ಲಿ ಬಹುತೇಕವಾಗಿ ಹೆಚ್ಚಿಗೆನೆ ಆಯ್ತು. 2024 ಹೋಲಿಸ್ಕೊಂಡ್ರೆ ಬಹುತೇಕವಾಗಿ ಇಯರ್ಗೆ ಗೋಲ್ಡ್ ರೇಟ್ ಅಂದ್ರೆ 2026 ಕಥೆ ಏನಾಗ್ಬೋದು ಅಂತ. ಯಾಕೆಂತ ಹೇಳಿದ್ರೆ ಬಹಳಷ್ಟು ಜನ ಮುಂದೆ ಹೆಚ್ಚಾಗ್ಬೋದೇನೋ ಅಥವಾ ಕಡಿಮೆ ಆಗ್ಬೋದೇನೋ ಲೆಕ್ಕಾಚಾರ ಇರ್ತಾರೆ. 2026ಕ್ಕೆ ಯಾವ ರೀತಿಯಾಗಿ ಅದರ ಏರಿಳಿತಗಳಾಗ್ಬೋದು ಅಂತ ಗೋಲ್ಡ್ ನೋಡಿ. ಈಗ 2024ರಲ್ಲಿ ಕುಂತು ನಾವು ನೋಡಿದಾಗ 2020ರಲ್ಲಿ ಇಷ್ಟು ಏರಿಕೆ ಆಗುತ್ತಂತ ಯಾರಿಗೂ ಗೊತ್ತಿಲ್ಲ. ಓಕೆ, ಅದೇ ರೀತಿ 2026ರಲ್ಲಿ ಇಷ್ಟೇ ಏರಿಕೆ ಇಲ್ಲದೆ ಇರ್ಬೋದು. ಬಟ್ ಈಗ ಒಂದು ಆಲ್ ಟೈಮ್ ಹೈ ಆಗಿರೋದ್ರಿಂದ ಸ್ವಲ್ಪ ಕರೆಕ್ಷನ್ ಆಗೋ ಚಾನ್ಸಸ್ ಇದೆ. ಒಂದು 15 to 20% ಕರೆಕ್ಷನ್ ಆಗೋ ಚಾನ್ಸಸ್ ಇದೆ. ಹಾಗಂದ ತಕ್ಷಣ ನಾನು ಕರೆಕ್ಷನ್ಗೋಸ್ಕರ ವೇಟ್ ಮಾಡೋದು ಅಥವಾ ಇನ್ನೂ ಹೆಚ್ಚಿಗೆ ಆಗೋ ಒಂದು ಹೋಪ್ ಇಟ್ಕೊಂಡ್ಬಿಟ್ಟು ಹೂಡಿಕೆ ಮಾಡೋ ಬದಲು ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ 2026ನ ಟಾರ್ಗೆಟ್ ಇಟ್ಕೊಂಡ್ಬಿಟ್ಟು ಹೂಡಿಕೆ ಮಾಡಬೇಡಿ. ಅದ್ರ ಬದಲು ನಿಮಗೇನಾದ್ರು ಲಾಂಗ್ ಟರ್ಮ್ ವ್ಯೂ ಇದ್ರೆ ಅಂದ್ರೆ ಒಂದು 5 ರಿಂದ 10 ವರ್ಷ 20 ವರ್ಷ ಇದ್ರೆ ಗೋಲ್ಡ್ ಪ್ರೈಸು ಆಬ್ವಿಯಸ್ಲಿ ಹೆಚ್ಚಾಗೋ ಚಾನ್ಸಸ್ ಇದ್ದೇ ಇದೆ. ಸೊ ಅದಕ್ಕೋಸ್ಕರ ಆ ಲಾಂಗ್ ಟರ್ಮ್ ವ್ಯೂ ಇಟ್ಟುಕೊಂಡು ಈ ಲೆವೆಲ್ ನಲ್ಲಿನೂ ಕೂಡ ನೀವು ಎಂಟ್ರಿ ಆದ್ರೆ ಒಳ್ಳೇದು. ಬಟ್ 2020ರಲ್ಲಿ ಹೆಚ್ಚಿಗೆ ಇಷ್ಟ ಆದಂತೆ ಮುಂದೇನೋ ಆಗುತ್ತೆ ಅಂತ ಒಂದು ಹೋಪ್ ಇಂದ ಅಥವಾ ಒಂದು ಆಶಾಭಾವನೆಯಿಂದ ಹೂಡಿಕೆ ಮಾಡಬೇಡಿ ಅಂತ ಹೇಳ್ತೇನೆ. ಖಂಡಿತ ಹೂಡಿಕೆನೂ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಈಗ ತೆಗೆದಿಟ್ಕೊಬಿಡೋಣ, ಮುಂದೆ ದೊಡ್ಡ ರೇಟ್ ಬರ್ಬೋದು, ಅವಾಗ ಚೇಂಜ್ ಮಾಡ್ಬಿಡೋಣ, ಅವಾಗ ಮಾರಾಟ ಮಾಡ್ಬಿಡೋಣ ಅಂತ ಬಹಳಷ್ಟು ಚಿಕ್ಕ ಒಂದು ಸಾಮಾನ್ಯ ಜನರಲ್ಲಿ ಅದೇ ರೀತಿಯಾದಂತ ಕನಸುಗಳು ಕೂಡ ಇದ್ದೇ ಇರುತ್ತೆ. ಜೊತೆಗೆ ನಾವು ಇಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಆಫರ್ಸ್. ಈ ಆಫರ್ಸ್ ಅನ್ನ ಕೊಟ್ಟು ಗ್ರಾಹಕರನ್ನ ಸೆಡಿತಕ್ಕಂಥದ್ದು ಅದು ಒಂದು ರೀತಿಯಾಗಿ ಎಫೆಕ್ಟ್ ಆಗುತ್ತಾ ನೋಡಿ. ಈಗ ಗೋಲ್ಡ್ ಜ್ಯುವೆಲರಿ ಶಾಪ್ ಬಗ್ಗೆ ಹೇಳ್ತಾ ಇದ್ದೀರಿ ಕಾನ್ಸೆಪ್ಟ್. ಗೋಲ್ಡ್ ಜ್ಯುವೆಲರಿ ಶಾಪ್ ದಲ್ಲಿ ಏನಾಗುತ್ತಂದ್ರೆ ಒಂದು ನಿಮಗೆ 24 ಕ್ಯಾರೆಟ್ ಗೋಲ್ಡ್ ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ 24 ಕ್ಯಾರೆಟ್ ಗೋಲ್ಡ್ ಸಿಗಲೇ ಇರೋದಕ್ಕೆ ಯಾಕಂದ್ರೆ ಸ್ವಲ್ಪ ಮಿಕ್ಸ್ಚರ್ ಮಾಡಿಬಿಟ್ಟು ಡಿಸೈನ್ ಮಾಡಿರ್ತಾರೆ. ಸೊ ಫಾರ್ ದಟ್ ರೀಸನ್ 24 ಕ್ಯಾರೆಟ್ ಗೋಲ್ಡ್ ಸಿಗೋದಿಲ್ಲ. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್, ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಇರುತ್ತೆ. ಸೊ ನೀವು ಏನಾದ್ರೂ 1 ಲಕ್ಷದ ಏನಾದ್ರೂ ನೀವು ಗೋಲ್ಡ್ ಆರ್ನಮೆಂಟ್ ತಗೊಳ್ಳಿಕ್ ಹೋದ್ರೆ ನಿಮ್ಗೆ ಆಕ್ಚುಲಿ ಸಿಗ್ಬೇಕಾಗದ ಪ್ಯೂರ್ ಗೋಲ್ಡ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ ಒಂದು 75 ರಿಂದ 80 ಸಾವಿರ ಇರುತ್ತೆ ಬೇಸ್ಡ್ ಆನ್ ದ ಡಿಸೈನ್. ಸೊ ಇಲ್ಲಿ ಏನ್ ಮಾಡ್ತಾರಂದ್ರೆ ಈ ಗೋಲ್ಡ್ ಶಾಪ್ನವರು ಈ ಗೋಲ್ಡ್ ಪ್ರೈಸ್ ಹೆಚ್ಚಿಗಾಗಿರೋದ್ರಿಂದ ಕಸ್ಟಮರ್ನ ಅಥವಾ ಗ್ರಾಹಕರನ್ನ ಸೆಳೆಯಲಿಕ್ಕೆ ಒಂದು ಗೋಲ್ಡ್ ಪ್ರೈಸ್ ವ್ಯಾಲ್ಯೂ ಅಷ್ಟೇ ಇಟ್ಟಿರ್ತಾರೆ. ಬಟ್ ಈ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡ್ತಾರೆ. ಅಷ್ಟು ವ್ಯತ್ಯಾಸ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಗ್ರಾಹಕರು ಸೆಳಿತಾರೆ. ಗೋಲ್ಡ್ ಪ್ರೈಸ್ ನಾವು ಇದಕ್ಕಿಂತ ಇಷ್ಟು ಕಮ್ಮಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಬಟ್ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಅದಕ್ಕೆ ಯಾವುದೇ ಆದಂತ ಒಂದು ಮಾನದಂಡ ಇಲ್ಲ. ಈ ಮೇಕಿಂಗ್ ಚಾರ್ಜಸ್ ಇಷ್ಟೇ ಇರಬೇಕು ಏನಂತ ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಡಿಸೈನ್. ಸೊ ಅದಕ್ಕೋಸ್ಕರ ಅಂತದ್ರಲ್ಲಿ ಇವರು ಒಂದು ಆಟ ಆಡಿಬಿಟ್ಟು ಜನರನ್ನ ಆಕರ್ಷಿತಗೊಳಿಸ್ತಾರೆ. ಜನರು ಏನ್ ತಿಳ್ಕೊಂತಾರೆ, ಗೋಲ್ಡ್ ಪ್ರೈಸ್ ಚೆನ್ನಾಗಿದೆ ಬಟ್ ಇಷ್ಟಕ್ಕೆ ಡಿಸ್ಕೌಂಟ್ ಕೊಡ್ತಾ ಇದಾರಲ್ಲ ಅಂದ್ಬಿಟ್ಟು ನಾವು ತಿಳ್ಕೊತೀವಿ. ಬಟ್ ಗೋಲ್ಡ್ ಪ್ರೈಸ್ ಸ್ವಲ್ಪ ಕಮ್ಮಿ ಮಾಡಿದ್ರು ಕೂಡ ಅದನ್ನ ಕಾಂಪೆನ್ಸೇಷನ್ ಮಾಡ್ಲಿಕ್ಕೆ ಈ ಮೇಕಿಂಗ್ ಚಾರ್ಜಸ್ ವೇಸ್ಟಿಂಗ್ ಚಾರ್ಜಸ್ ನಲ್ಲಿ ಹೆಚ್ಚಿಗೆ ಮಾಡಿದ್ರೆ ನಿಮ್ಗೆ ಆಗುವಂತ ಲಾಭ ಏನು ಇರೋದಿಲ್ಲ. ಅದಕ್ಕೋಸ್ಕರ ಈ ಫಿಸಿಕಲ್ ಗೋಲ್ಡ್ ತಗೊಳ್ಳುವಾಗ, ಆರ್ನಮೆಂಟ್ಸ್ ತಗೊಳ್ಳುವಾಗ ಇದನ್ನ ಇಂಪಾರ್ಟೆಂಟ್ ಆಗಿ ನೋಡೋದು ಮುಖ್ಯ. ಯಾಕಂದ್ರೆ ಯಾವುದೇ ಶಾಪ್ದವರಾಗ್ಲಿ ಅವ್ರ ಬಿಸ್ನೆಸ್ ಗೋಸ್ಕರ ಬಂದಿರೋದು, ಲಾಸ್ ಮಾಡ್ಕೊಳ್ಳಿಕ್ ಬಂದಿರಲ್ಲ, ಅವ್ರೇನ್ ಸೋಷಿಯಲ್ ವರ್ಕ್ಗೂ ಬಂದಿಲ್ಲ. ಸೊ ಇಂಥ ಸಿಚುವೇಶನ್ ದಲ್ಲಿ ನೀವು ತಗೊಳ್ಳುವಂತ ಗೋಲ್ಡ್ ವ್ಯಾಲ್ಯೂ ಎಷ್ಟಿದೆ, ಮೇಕಿಂಗ್ ಚಾರ್ಜಸ್ ಎಷ್ಟಿದೆ, ವೇಸ್ಟೇಜ್ ಎಷ್ಟಿದೆ, ಅದೇ ತರಹದ ಬೇರೆ ಡಿಸೈನ್ಗಳು ಬೇರೆ ಶಾಪ್ ದಲ್ಲಿ ಎಷ್ಟು ಸಿಗ್ತಾ ಇದೆ ಅನ್ನೋದು ಕಂಪೇರ್ ಮಾಡ್ಬಿಟ್ಟು ನೀವು ತಗೊಳ್ಳೋದು ಒಳ್ಳೇದು. ಎಸ್ ಸರ್, ಎಲ್ಲರೂ ಕೂಡ 2026ಕ್ಕೆ ಡಬಲ್ ಆಗ್ಬಿಡುತ್ತೆ ಅಥವಾ ರೇಟ್ ಡಬಲ್ ಆಗುತ್ತೆ, ನಾವ್ ಈಗಲೇ ತೆಗೆದಿಟ್ಕೊಬಿಡ್ಬೇಕು, ಸಾಲ ಸೋಲ ಮಾಡಿ ಗೋಲ್ಡ್ ತೆಗೆದಿಟ್ಕೊಳ್ಳೋರು ಕೂಡ ಇದ್ದಾರೆ. ಮುಂದಿನ ವರ್ಷ ಡಬಲ್ ಆಗ್ಬಿಡುತ್ತೆ, ಅದು ನಿಜನಾ? ನೋಡಿ, ಈಗ ನಾನು ಆಗ್ಲೇ ಹೇಳಿದಾಗೆ 2024ರಿಂದ 2025ಗೆ ಈ ಏನು ಜಿಗಿತ ಕಾಣ್ತಲ್ಲ ಚಿನ್ನದ್ದು, ಇಷ್ಟೇ ಜಿಗಿತ ಮುಂದೆ ಕಾಣುತ್ತನೋ ನಮ್ಗೆ ಗೊತ್ತಿಲ್ಲ. ಸೊ ಹಾಗಂತ ಈಗ ನಾನು 20 ರಿಂದ 30% ಕರೆಕ್ಷನ್ ಯಾವಾಗಾದ್ರೂ ಆಗ್ಬೋದು, ಏನಾದ್ರೂ ಅನ್ಸರ್ಟನಿಟಿ ಆದ್ರೆ ಅಥವಾ ಏನಾದ್ರೂ ಆದ್ರೆ ಆಗ್ಬೋದು. ಹಾಗಂದ ತಕ್ಷಣ ನಾನು
ಸಾಲ ಸೋಲ ಮಾಡಿ ಆದ್ರೂ ನಾನು ದುಡ್ಡು ತಗೊಂಡ್ ಮತ್ತು ಇಲ್ಲಿ ಹೂಡಿಕೆ ಮಾಡಿದೆ, ಅಲ್ಲಿ ಸಾಲ ಮಾಡಿದ ಕಾಸ್ಟ್ ನನಗೆ 8% ಇದೆ, ಇಲ್ಲಿ ನನಗೆ ಒಂದ್ ವರ್ಷದಲ್ಲಿ 8% ರಿಟರ್ನ್ ಬರ್ಲಿಲ್ಲ ಅಂದ್ರೆ ನಾನ್ ಲಾಸೇ ಅಲ್ಲ. ಸೊ ಅದಕ್ಕೋಸ್ಕರ ಸಾಲ ಮಾಡ್ಬಿಟ್ಟು ಮೊನ್ನೆ ಈ ಒಂದ್ ವರ್ಷದಿಂದ ಏನಾಗಿದೆಯಲ್ಲ ಏರಿಕೆ, ಆ ಏರಿಕೆ ಕಾಣುತ್ತೆ ಅಂದ್ಬಿಟ್ಟು ಹೂಡಿಕೆ ಮಾಡಬೇಡಿ. ನಿಮಗೇನಾದ್ರೂ ಲಾಂಗ್ ಟರ್ಮ್ ಇದ್ರೆ ಮಾಡಿ. ಬಟ್ ಈ ಒಂದು ವರ್ಷದಲ್ಲಿ ಹೋದ ವರ್ಷ ಆದಂತ ಅಥವಾ 2025ರಲ್ಲಿ ಆದಂತ ಜಿಗಿತ ಮುಂದೇನು ಕಾಣುತ್ತೆ ಅಂತ ಹೂಡಿಕೆ ಮಾಡಬೇಡಿ ಅಂತ ಹೇಳಿ. ಹೌದೌದು, ಅದು ಸಹ ಹೇಳಿ. ಯಾಕಂದ್ರೆ ಬಹಳಷ್ಟು ಜನರಿಗೆ ಡಿಸೆಂಬರ್ ಪರ್ಚೇಸ್ ಮಾಡ್ಬೇಕಾ, ಜನವರಿ ಪರ್ಚೇಸ್ ಮಾಡ್ಬೇಕಾ, ಫೆಬ್ರವರಿ ಮಾಡ್ಬೇಕಾ, ಹಬ್ಬ ಯಾಕೆಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆ ಸಮಾರಂಭಗಳಿಗೆ ಗೋಲ್ಡ್ ತಗೊಳ್ಳೋದು ಮತ್ತೆ ತಾಳಿ ತೆಗೆದುಕೊಳ್ಳೋದು ಇವೆಲ್ಲ ಬಹಳ ಪ್ರಮುಖವಾದಂತ ಒಂದು ರೀತಿ ಭಾವನಾತ್ಮಕ ಅಂಶಗಳು. ಅಂದ್ರೆ ಆ ಟೈಮ್ ಕಮ್ಮಿ ಇರುತ್ತೆ ರೇಟ್, ಆ ತರ ಏನಾದ್ರು ಇದೆಯಾ ಫೈನಾನ್ಷಿಯಲ್? ನೋಡಿ, ಆ ತರ ಏನು ಇಲ್ಲ. ಯಾಕಂದ್ರೆ ನೀವು ಗೋಲ್ಡ್ ಹೊಲಾಟಿಲಿಟಿ ಅಂದ್ರೆ ಏರಿಳಿತ ಆಗೋದು ನೋಡಿದ್ರೆ ಇಟ್ ಇಸ್ ಹೈಲಿ ಲೈಕ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಹಿಸ್ಟ್ರಿ ಕೂಡ ಅದನ್ನೇ ಹೇಳಿದೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಪರ್ಟಿಕ್ಯುಲರ್ ಬಂತನ್ನ ನೋಡ್ಬೇಡಿ. ಅಂಡ್ ಮೋರ್ ಓವರ್ ನಿಮಗೆ ಗೋಲ್ಡ್ ಆರ್ನಮೆಂಟ್ ಈಗ ಪ್ರೆಸೆಂಟ್ ಆಗಿ ಯೂಸೇಜ್ ಬೇಕಾಗಿದೆ ಅಂದ್ರೆ ನೀವು ತಗೋಬಹುದು. ಬಟ್ ಅದಕ್ಕೋಸ್ಕರ ಟೈಮಿಂಗ್ ನೋಡ್ಬೇಡಿ. ಮೇ ಬಿ ಈ ದೀಪಾವಳಿ ಟೈಮ್ ದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ ಯೂಸಲಿ. ಯಾಕಂದ್ರೆ ಧನತ್ರಯೋದಶಿ ಇರುತ್ತೆ, ನಮ್ಮ ಭಾರತದಲ್ಲಿ ಎಲ್ಲರೂ ಆ ಟೈಮ್ ದಲ್ಲಿ ತಗೊಳ್ಳೋದು ಒಂದು ಶುಭ ಸೂಚಕ ಅಂತ ತಿಳ್ಕೊಂತಾರೆ. ಸೊ ಅಂತ ಟೈಮ್ಗಿಂತ ನೀವು ಮೊದ್ಲೇನೆ ತಗೊಂಡ್ರೆ, ಅಂದ್ರೆ ದೀಪಾವಳಿಗಿಂತ ಮೊದಲೇನೆ ತಗೊಂಡ್ರೆ ಸ್ವಲ್ಪ ನಿಮಗೆ ಲಾಭ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅಷ್ಟು ಲಾಭ ಆಗುತ್ತೆ, ಅದಕ್ಕೋಸ್ಕರ ನಾನು ಮೊದಲೇ ತಗೋಬೇಕಂತ ತಗೋಬೇಡಿ. ನಿಮ್ ರಿಕ್ವೈರ್ಮೆಂಟ್ ಇದ್ದಾಗ ನೀವು ಫೆಸ್ಟಿವಲ್ಗೆ ನಿಮ್ಗೆ ಶುಭ ಸೂಚಕ ಅಂತ ಏನ್ ತಗೊಂತಿರ್ತಾರ ತಗೊಳ್ಳೋದು ಒಳ್ಳೇದು. ಅದಕ್ಕೆ ಪ್ಲಾನಿಂಗ್ ಏನ್ ಮಾಡೋದು, ಅದು ಏರಿಳಿತ ಇದ್ದಿದ್ದೆ ಹೋಗ್ತಾ ಇರುತ್ತೆ, ಬರ್ತಾ ಇರ್ತಾರೆ ಅಂತೇಳಿ. ಗೋಲ್ಡ್ ಕತೆ ಆಯ್ತು, ಗೋಲ್ಡ್ ಏರಿಳಿಕೆ ಆಗುತ್ತೆ ಅಥವಾ ಅದು ಮುಂದಿನ 2026ಕ್ಕೆ ಯಾವ ರೀತಿಯಾಗಿ ತಗೋಬಹುದು ಅಂತ. ಆದ್ರೆ ಸಿಲ್ವರ್ ಕತೆ ಏನು ಅಂತ ಇಲ್ಲ. ಸಿಲ್ವರ್ ಒಂದ್ ರೀತಿ ಅದು ಕೂಡ ಏರಿಕೆ ಆಗ್ತಾನೆ ಇದೆ. ಅದು ಯಾಕೆ ಏರಿಕೆ ಆಗ್ತಿದೆ ಅಂತ? ಗೋಲ್ಡ್ ಕತೆ ಹೇಳಿದೆ ನಾನು, 3 ರೀಸನ್ಸ್. ಅದ್ರ ಜೊತೆಗೆ ಗೋಲ್ಡ್ ಯಾವಾಗ ಅಪ್ಪ ಆಗಲೂ ಕೂಡ ಸಿಲ್ವರ್ ಕೂಡ ಅಪ್ ಆಗಿದೆ. ಬಟ್ ಸಿಲ್ವರ್ ಒಂದು ಅಡ್ವಾಂಟೇಜ್ ಏನಂದ್ರೆ ಅದನ್ನ ಈ ಇಂಡಸ್ಟ್ರಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ, ಪ್ರೀಸಿಯಸ್ ಮೆಟಲ್ ಅಂತ. ಸೊ ಅದರ ಅಡ್ವಾಂಟೇಜ್ ಅಡಿಷನಲ್ ಇರೋದ್ರಿಂದ ಅದು ತುಂಬಾ ಹೆಚ್ಚಿಗಾಗತ್ತೆ. ಅಂಡ್ ಮೋರ್ ಓವರ್ ಗೋಲ್ಡ್ ಗಿಂತ ಸಿಲ್ವರ್ ತುಂಬಾ ಹೊಲಾಟಿಲಿಟಿ. ಸೊ ಅದಕ್ಕೋಸ್ಕರ ನೀವು ಸಿಲ್ವರ್ ಹೆಚ್ಚಿಗೆ ಆಗಿರೋದು ನಿಜ, ಹೆಚ್ಚಿಗೆ ಆಗೋದು ನಿಜ ಮುಂದೆ. ಬಟ್ ಹಾಗಂತ ತಕ್ಷಣ ಕಣ್ಣು ಮುಚ್ಚಿ ಮಾಡಬಾರ್ದು, ಅದ್ರ ಹೊಲಾಟಿಲಿಟಿ ನೋಡ್ಕೊಂಡ್ಬಿಟ್ಟು ಮಾಡೋದು ಒಳ್ಳೇದು ಅಂತ ಹೇಳ್ತೀವಿ. ಸಿಲ್ವರ್ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಹೌದೌದು, ಗೋಲ್ಡ್ ಗಿಂತ ಹೆಚ್ಚಿಗೆ ಕೇರ್ ಇರ್ಬೇಕು. ಹೆಚ್ಚಿಗೆ ಕೇರ್ ಸಿಲ್ವರ್ ಮೇಲೆ. ಹೌದೌದು, ಖಂಡಿತ ಸರ್. ನೆಕ್ಸ್ಟ್ ಇದು ಗೋಲ್ಡ್ ಲೋನ್ಗಳ ಬಗ್ಗೆ ಬಹಳಷ್ಟು ಕೆಲವು ಕಡೆ ನೋಡಿರ್ತೀವಿ, ಸಿಕ್ಕಾಪಟ್ಟೆ ಆಡ್ಗಳು ಅವೆಲ್ಲ ನೋಡ್ತೀವಿ. ಗೋಲ್ಡ್ ಲೋನ್ ತಗೊಳ್ಳೋದು, ಚಿನ್ನವನ್ನ ಮಾರ್ಬಿಡಿ, ಈ ರೀತಿ ಎಲ್ಲ ಇರುತ್ತೆ. ಇದಕ್ಕೆ ಜನರು ಕೂಡ ಒಂದು ರೀತಿಯಾಗಿ ಆಕರ್ಷಿತರಾಗ್ತಾರೆ. ಗೋಲ್ಡ್ ಲೋನ್ ತಗೊಳ್ಳೋರಿಗೆ ಯಾವ ರೀತಿಯಾಗಿ ಸಲಹೆಗಳನ್ನು ಕೊಡ್ತೀರಾ? ನೋಡಿ, ಗೋಲ್ಡ್ ಲೋನ್ ಯಾವಾಗ್ಲೂ ಹೈ ಕಾಸ್ಟ್ಲಿ ಲೋನ್ ಕಂಪೇರ್ ಟು ಈಗ ಹೋಮ್ ಲೋನು ಅಥವಾ ಬೇರೆ ಲೋನ್ ನೋಡಿದ್ರೆ ಇದು ಹೈ ಕಾಸ್ಟಿಂಗ್ ಲೋನು. ಸೊ ಇಂತಹ ಹೈ ಕಾಸ್ಟಿಂಗ್ ಲೋನ್ ಅನ್ನ ನೀವು ಯಾವಾಗ ಎಕ್ಸ್ಪೋಸ್ ಮಾಡ್ಬೇಕಂದ್ರೆ ನಿಮಗೆ ಬೇರೆ ಯಾವುದೇ ತೆರನಾದ ಹೂಡಿಕೆ ಇಲ್ಲ, ಅಥವಾ ನಿಮಗೆ ಏನಾದ್ರೂ ಮಾಡಿ ದುಡ್ಡು ಬೇಕಾಗಿದೆ ಅಂತ ಎಮರ್ಜೆನ್ಸಿ ಇದ್ದಾಗ ಗೋಲ್ಡ್ ಲೋನ್ ತಗೊಳ್ಳೋದು ಒಳ್ಳೇದು. ಬಟ್ ಹಾಗಂದ ತಕ್ಷಣ ನಾನು ಬೇರೆ ಕಡೆ ಹೂಡಿಕೆ ಮಾಡ್ಬೇಕಾಗಿದೆ ಅದಕ್ಕೋಸ್ಕರ ಗೋಲ್ಡ್ ಲೋನ್ ತಗೊಂತೀನಿ ಅಂತ ಮಾಡೋದು ತಪ್ಪು. ಅದ್ರ ಬದಲು ನಿಮಗೆ ಏನಾದ್ರೂ ಅಂತ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದೆ ಅಂದ್ರೆ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದೆ ನನಗೆ ಬೇಕೇ ಬೇಕಂದಾಗ ಗೋಲ್ಡ್ ಲೋನ್ ತಗೊಳ್ಳೋದು ಬೆಟರು. ಬಟ್ ಹಾಗಂದ ತಕ್ಷಣ ಕಣ್ಣು ಮುಚ್ಚಿ ತಗೋಬೇಡಿ. ಬೇರೆ ಬೇರೆ ಮಾರ್ಗ ಇರ್ತವೆ. ನಿಮ್ದು EPF ಎಮರ್ಜೆನ್ಸಿ ಇರ್ಬೋದು, PF ಹೂಡಿಕೆಯಿಂದ ನೀವು ದುಡ್ಡು ತಗೋಬಹುದು, ಅಥವಾ PPF ಹೂಡಿಕೆಯಿಂದ ನೀವು ದುಡ್ಡು ತಗೋಬಹುದು, ಅಥವಾ ನಿಮ್ಗೆ ಬೇರೆ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಇದ್ರೆ ಅಲ್ಲಿಂದ ತಕ್ಕೊಳ್ಳೋದು ಬೆಟರು. ಗೋಲ್ಡ್ ಲೋನು ಮಾಡಿಬಿಟ್ಟು ಹೈ ಇಂಟ್ರೆಸ್ಟ್ ಕೊಟ್ಬಿಟ್ಟು ಅವರಿಗೆ ನೀವು ಒಂದು ಮೂರ್ಖರಾಗೋದು ಬೇಡ ಅಂತ ನಾನು ಹೇಳಿ ಬಯಸ್ತೇನೆ. ಗೋಲ್ಡ್ ರೇಟ್ ಏರಿಕೆಯಿಂದ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಆರ್ಥಿಕತೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ಬೋದು ಅಂತ ನೋಡಿ. ಈಗ ಗೋಲ್ಡ್ ಇಂಪೋರ್ಟ್ ನೋಡಿದ್ರೆ ಭಾರತದಲ್ಲಿ ಮ್ಯಾಕ್ಸಿಮಮ್ 85 to 95% ಗೋಲ್ಡ್ ಇಂಪೋರ್ಟ್ ಮಾಡ್ಕೋತೀವಿ ನಾವು. ನಮ್ಮಲ್ಲಿ ಹುಟ್ಟೋದಿಲ್ಲ ಗೋಲ್ಡ್. ಸೊ ಹಾಗಾದಾಗ ನಾವು ಎಷ್ಟು ಗೋಲ್ಡ್ ಇಂಪೋರ್ಟ್ ಮಾಡ್ಕೊಂತೀವಲ್ಲ ಅಷ್ಟು ನಾವು ರುಪಿಯನ್ನ ನಾವು ಡಾಲರಿಗೆ ಕೊಡಬೇಕಾಗುತ್ತೆ. ಸೊ ಇಂಡೈರೆಕ್ಟ್ ಆಗಿ ಗೋಲ್ಡ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ರುಪಿ ಡಿಪ್ರಿಸಿಯೇಷನ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಡಾಲರ್ ಅಪ್ರಿಸಿಯೇಷನ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಇದು ಸ್ವಲ್ಪ ಮಟ್ಟಿಗೆ ನಮ್ಮ ರುಪಿ ಡಿಪ್ರಿಸಿಯೇಷನ್ ಮೇಲೆ ಒಂದು ಹೊಡೆತ ಕೊಡಬಹುದು. ಬಟ್ ಹಾಗಂದ ತಕ್ಷಣ ಅಂತ ದೊಡ್ಡ ಹೊಡೆತ ಕೊಡಲ್ಲ. ಬಟ್ ಅದಕ್ಕೋಸ್ಕರನೇ ಈ ಸೋರ್ಜಿನ್ ಗೋಲ್ಡ್ ಬಾಂಡ್, ಗೋಲ್ಡ್ ಮೊನೆಟೈಸೇಷನ್ ಸ್ಕೀಮ್ ಎದಕ್ ಮಾಡಿದ್ರು ಅಂದ್ರೆ ಫಿಸಿಕಲ್ ಗೋಲ್ಡ್ ಇಂಪೋರ್ಟ್ ಅನ್ನ ನಾವು ತಡೆಯಬೇಕು ಅನ್ನೋದಕ್ಕೋಸ್ಕರನೇ ಇದನ್ನ ಮಾಡಿದ್ರು. ಯಾಕಂದ್ರೆ ಇದರಿಂದ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಡಾಲರ್ ಅಪ್ರಿಶಿಯೇಟ್ ಆಗುತ್ತೆ, ರುಪಿ ಡಿಪ್ರಿಶಿಯೇಟ್ ಆಗುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೇನೆ ಮಾಡಿದ್ದು. ಬಟ್ ಆದ್ರೂ ಕೂಡ ಜನ ಮಾಡ್ತಿರ್ತಾರೆ, ಅದನ್ನ ತಡೆಯೋಕ್ ಆಗಲ್ಲ.
ಬಟ್ ಹೊಡೆತ ಅಂದ್ರೆ ಈ ಡಾಲರು ಅಥವಾ ಕರೆನ್ಸಿ ಇಂಪ್ಯಾಕ್ಟ್ ತುಂಬಾ ಹೆಚ್ಚಿಗಾಗುತ್ತೆ. ಅದು ಬಿಟ್ರೆ ಅಂತ ಏನ್ ಬೇರೆ ಕಡೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನಗನ್ಸಲ್ಲ. ಸರ್, ಗೋಲ್ಡ್ ನ ಹ್ಮ್. ಅಡಮಾನ ಇಟ್ರೆ ಒಳ್ಳೇದ ಲೋನ್ಗೆ ಅಥವಾ ಸೇಲ್ ಮಾಡಿದ್ರೆ ಒಳ್ಳೇದ? ಯಾಕೆ ಜನ ಬಹಳ ಕನ್ಫ್ಯೂಷನ್ ಇರುತ್ತೆ. ಅಡಮಾನ ಇಟ್ರೆ ನಾವೇ ಬಡ್ಡಿ ಕಟ್ಬೇಕು, ಸೇಲ್ ಮಾಡಿದ್ರೆ ಗೋಲ್ಡ್ ಕಳ್ಕೊಳಂಗಾಗುತ್ತೆ. ಈಗ ಗೊಂದಲದಲ್ಲಿದ್ದಾರೆ. ಇದಕ್ಕೆ ತಮ್ಮ ಸಲಹೆ ಏನು ಅಂತ? ನೋಡಿ, ಫೈನಾನ್ಷಿಯಲ್ ಈಗ ಫಿಸಿಕಲ್ ಗೋಲ್ಡ್ ಅಂತ ಬಂದಾಗ ಬಹಳಷ್ಟು ಜನರಿಗೆ ಎಲ್ಲರಿಗೂ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಹೌದು. ಅದನ್ನ ನಾವು ಈ ಎಸ್ಪೆಷಲಿ ಹಿಸ್ಟಾರಿಕಲಿ ನೀವು ತೆಗೆದು ನೋಡಿ, ಗೋಲ್ಡ್ ಮತ್ತೆ ರಿಯಲ್ ಎಸ್ಟೇಟ್ ಅನ್ನ ನಾವು ಯಾವಾಗ ಟಚ್ ಮಾಡ್ತೀವಿ ಅಂದ್ರೆ, ಯಾವಾಗ ಸೆಲ್ ಮಾಡ್ಲಿಕ್ಕೆ ಅಥವಾ ಅಡಬಿಡ್ಲಿಕ್ಕೆ ನೋಡ್ತೀವಿ ಅಂದ್ರೆ, ನಮ್ಮಲ್ಲಿ ಇರುವಂತ ಎಲ್ಲಾ ಆಪ್ಷನ್ಸ್ ಕ್ಲೋಸ್ ಆದಾಗ ಮಾತ್ರ ಲಾಸ್ಟ್ ಆಪ್ಷನ್ ಅದು ನೋಡ್ತೀವಿ. ಸೊ ಅದು ಏನಾದ್ರು ನಿಮ್ಗೆ ತುಂಬಾ ಎಮೋಷನಲ್ ಇದೆ, ಆ ಆರ್ನಮೆಂಟ್ ಅನ್ನ ನಾನು ಕಳ್ಕೊಳ್ಳಿಕ್ಕೆ ರೆಡಿ ಇಲ್ಲ, ನಮ್ಮ ತಂದೆ ತಾಯಿ ಕೊಟ್ಟಿದ್ದು ಅಥವಾ ನಮ್ಮ ಹಸ್ಬೆಂಡ್ ಕೊಟ್ಟಿದ್ದು ಅಥವಾ ವೈಫ್ ಕೊಟ್ಟಿದ್ದು ಅಂತ ಇಂತ ಏನಾದ್ರೂ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಅಂದ್ರೆ ಗೋಲ್ಡ್ಗೆ, ನೀವು ಗೋಲ್ಡ್ ಲೋನ್ ತಗೊಂಡ್ಬಿಟ್ಟು ಟೆಂಪರರಿ ಆಗಿ ನಿಮ್ಮ ಎಮರ್ಜೆನ್ಸಿಯನ್ನ ನೀವು ಮಾಡ್ಬೋದು. ಬಟ್ ನನಗೆ ಅದರಲ್ಲಿ ಏನು ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲ, ನಾನು ಸೆಲ್ ಮಾಡ್ತೀನಿ, ಸೆಲ್ ಮಾಡಿದ್ರೆ ನನಗೆ ಏನಾಗಲ್ಲ, ಬಟ್ ನನಗೆ ಇಂಟ್ರೆಸ್ಟ್ ಕೊಡೋದು ಬೇಡ ಅಂದ್ರೆ ದೆನ್ ಯು ಕ್ಯಾನ್ ಸೆಲ್ ಇಟ್ ಆಫ್. ಸೆಲ್ ಮಾಡ್ಬಿಟ್ಟು ನಿಮ್ಮ ಎಮರ್ಜೆನ್ಸಿಯನ್ನ ನೀವು ಫಂಡ್ ಮಾಡ್ಬಿಟ್ಟು ಮಾಡ್ಬೋದು. ಬಟ್ ಬಹಳಷ್ಟು ಜನರಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಫಿಸಿಕಲ್ ಗೋಲ್ಡ್ ಇದ್ದೇ ಇರುತ್ತೆ. ಯಾವುದೇ ಆರ್ನಮೆಂಟ್ ತಗೊಳ್ಳಿ, ಎಸ್ಪೆಷಲಿ ಲೇಡೀಸ್ ಅಂದಾಗ ಎಮೋಷನಲ್ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಸೊ ಅವಾಗ ಅವರು ಕಳ್ಕೊಳ್ಳಿಕ್ಕೆ ನೋಡಲ್ಲ ಅಂದ ತಕ್ಷಣ ಅದನ್ನ ಗೋಲ್ಡ್ ಲೋನ್ ತಗೋಬೇಕಂತಾರೆ. ಗೋಲ್ಡ್ ಲೋನ್ ತಗೋಬೇಕಂದಾಗ್ಲೂ ಕೂಡ ನೀವೇನ್ ಚೆಕ್ ಮಾಡ್ಬೇಕಂದ್ರೆ ಕಾಸ್ಟ್ ಆಫ್ ದ ಗೋಲ್ಡ್ ಲೋನ್. ಈಗ ನಾನು ಆ ದುಡ್ಡನ್ನ ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಸಾಲ ಮಾಡಿರ್ತೀರ, ಆ ಸಾಲದ ಮೇಲೆ ಒಂದು 10% ಬಡ್ಡಿ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನೀವು ಗೋಲ್ಡ್ ಲೋನ್ ತಗೊಳ್ಳಿಕ್ ಹೋದ್ರೆ ಇಲ್ಲಿ 12% ಇದೆ ಅಂದ್ರೆ ಅದು ವರ್ತ್ ಅಲ್ಲ, ಅದು 10% ಕಂಟಿನ್ಯೂ ಮಾಡೋದೇ ಒಳ್ಳೇದು. ಸೊ ಈ ತರ ಫೈನಾನ್ಷಿಯಲ್ ಆಂಗಲ್ ನೋಡಿ, ಅದ್ರ ಜೊತೆಗೆ ನಿಮ್ ಎಮೋಷನಲ್ ಆಂಗಲ್ ಅನ್ನು ನೋಡ್ಬಿಟ್ಟು ಗೋಲ್ಡ್ ಲೋನಿಗೆ ಹೋಗ್ಬೇಕಾ ಅಥವಾ ಗೋಲ್ಡ್ ಸೆಲ್ ಮಾಡ್ಬೇಕಾ ಅಂತ ಡಿಸೈಡ್ ಮಾಡೋದು ಒಳ್ಳೇದು. ಎಸ್, ಖಂಡಿತ. ಬಹಳಷ್ಟು ಗೊಂದಲ ಇರುತ್ತೆ ಜನರಿಗೆ. ಖಂಡಿತವಾಗ್ಲೂ ಕೂಡ ಗೋಲ್ಡ್ ನ ಸೇಲ್ ಮಾಡ್ಬೇಕು ಅಥವಾ ಅಡಮಾನ ಇಡ್ಬೇಕು, ಬ್ಯಾಂಕಲ್ಲಿ ಇಡ್ಬೇಕು, ಅಥವಾ ಕೆಲವು ಆಡ್ ಗಳು ಬರ್ತಿರ್ತೇವೆ ಆ ಒಂದು ಸಂಸ್ಥೆಯಲ್ಲಿ ಇಡ್ಬೇಕು, ಅವು ಬಹಳಷ್ಟು ಗೊಂದಲ ಇರ್ತವೆ. ಬಟ್ ಒಟ್ಟಿನಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಫೈನಾನ್ಷಿಯಲ್ ಕಂಫರ್ಟಬಲ್ ಇರುತ್ತೆ, ಆ ಫೀಲಿಂಗ್ಸ್ ಇಲ್ಲ ಅಂದ್ರೆ ಅದಕ್ಕೆ ನೀವು ಹೋಗ್ತಕ್ಕಂಥದ್ದು ಒಳ್ಳೆಯದು ಅಂತ. ಎಸ್, ಬಹಳ ಮುಖ್ಯವಾಗಿ ಗೋಲ್ಡಿನ ವಿಚಾರಕ್ಕೆ ನಾವು ಮಾತನಾಡ್ತಾ ಹೋಗೋದಾದ್ರೆ, ಖರೀದಿಗೆ ಬಹಳಷ್ಟು ಜನ ಹಿಂದೆ ಬಿಡ್ತಕ್ಕಂಥದ್ದು ಉಂಟು. ಈ ರೇಟ್ 11,000 12,000 ಸಾಮಾನ್ಯ ವಿಷಯ ಅಲ್ಲ. ಯಾಕೆಂತ ಹೇಳಿದ್ರೆ ಈ ತಾಳಿ ಅನ್ನೋದು ಮಾಡಿಸ್ಕೋಬೇಕಾದ್ರೂ ಬಹಳ ಕಷ್ಟಕರವಾದ ಸನ್ನಿವೇಶಗಳು ಎದುರಾಗ್ಬಿಟ್ಟಿದೆ ಈಗ ಸನ್ನಿವೇಶಗಳು ಚಿಕ್ಕ ಪುಟ್ಟ ಸಾಮಾನ್ಯ ಕುಟುಂಬಗಳಿಗೆ ಕೂಡ. ಈ ಗೋಲ್ಡ್ ಬೇಡ ಅಂತ ಹಿಂದೆ ಸರಿತಾ ಇದ್ದಾರೆ, ಅವ್ರಿಗೆ ಯಾವ ರೀತಿಯಾಗಿ ಧೈರ್ಯ ಕೊಡ್ಬೋದು ಅಂತ? ಯಾಕೆಂತ ಹೇಳಿದ್ರೆ ಗೋಲ್ಡ್ ಅನ್ನೋದು ನೀವು ಹೇಳಿದಂಗೆ ಬಹಳಷ್ಟು ಎಮೋಷನಲ್ ಪರ್ಚೇಸಿಂಗ್. ಕರೆಕ್ಟ್. ಈಗ ನೋಡಿ, ಗೋಲ್ಡ್ ತಗೋಬೇಕಂದ್ರೆ ನಿಮ್ಗೆ ಫಸ್ಟ್ ಕ್ಲಾರಿಟಿ ಇರ್ಬೇಕು, ನೀವು ಹೂಡಿಕೆ ಅಂತ ತಗೊಂತ ಇದ್ದೀರಾ ಅಥವಾ ನಿಮ್ಮ ಪರ್ಸನಲ್ ಯೂಸೇಜ್. ಈ ಕ್ಲಾರಿಟಿ ಇದ್ರೆ ಆನ್ಸರ್ ನಿಮ್ಗೆ ಸಿಕ್ಬಿಡುತ್ತೆ. ನಿಮಗೆ ಗೋಲ್ಡ್ ಅನ್ನ ಅಥವಾ ಚಿನ್ನವನ್ನ ನಿಮ್ಮ ಪರ್ಸನಲ್ ಯೂಸೇಜ್ಗೆ, ನಾನು ಆರ್ನಮೆಂಟ್ ತಗೋಬೇಕು, ನಾನು ಹಾಕೋಬೇಕು, ಅದನ್ನ ನಾನು ಯೂಸ್ ಮಾಡ್ಬೇಕಂತ ಇದ್ರೆ ನೀವು ತಗೋಬಹುದು, ಅದಕ್ಕೇನು ಹೆದರ್ಬೇಕಾಗಿಲ್ಲ. ಅಂಡ್ ಮೋರ್ ಓವರ್ ಈಗ ಇವತ್ತು ಗೋಲ್ಡ್ 1,10,000, 1,20,000, 1,30,000 ಬಂದಿದೆ. ಆರ್ನಮೆಂಟ್ ತಗೊಂಡ ನಂತರ, ನೀವು ಆಭರಣ ತಗೊಂಡ ನಂತರ ಗೋಲ್ಡ್ ಪ್ರೈಸ್ ಡೌನ್ ಆಗಿದೆ ಅಂದ ನಂತರ ನೀವು ಸೆಲ್ ಮಾಡಲ್ಲ, ಅದು ತಗೊಂಡೇ ಹೋಯ್ತು. ಸೊ ಅದಕ್ಕೋಸ್ಕರ ಫಸ್ಟ್ ನಿಮ್ಗೆ ಕ್ಲಾರಿಟಿ ಏನಿರ್ಬೇಕಂದ್ರೆ, ನಾನು ಎದಕ್ಕೋಸ್ಕರ ತಗೊಂತಾ ಇದ್ದೀನಿ. ಆಭರಣ ನನ್ನ ಪರ್ಸನಲ್ ಯೂಸೇಜ್ ಅಂತ ಅಂದ್ರೆ ಗೋಲ್ಡ್ ಅನ್ನ ತಗೊಳ್ಳಿ. ಬಟ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇದ್ರೆ ಆ ಇನ್ವೆಸ್ಟ್ಮೆಂಟ್ಗೋಸ್ಕರ ಅಂದ್ರೆ ಫಸ್ಟ್ ಬಾರೋ ಮಾಡ್ಬಿಟ್ಟು ನೀವು ಹೂಡಿಕೆ ಮಾಡಬೇಡಿ. ಎರಡನೇದು ಲಾಂಗ್ ಟರ್ಮ್ ವ್ಯೂ ಇಂದ ಹೂಡಿಕೆ ಮಾಡಿ. ನಂತರ ಈ ಹೈಯೆಸ್ಟ್ ಲೆವೆಲ್ ಬಂದಾಗ ಹೂಡಿಕೆ ಮಾಡೋದು ಸ್ವಲ್ಪ ರಿಸ್ಕ್ ಅಂತ ನಾನು ಹೇಳಿಕೆ ಬಯಸ್ತೇನೆ. ಅದಕ್ಕೋಸ್ಕರ ಒಂದು ಗೋಲ್ಡ್ ಆರ್ನಮೆಂಟ್ ನೀವು ತಗೋಬೇಕಂದ್ರೆ ತಗೋಬಹುದು ಈಗಲೂ ಕೂಡ, ಯಾಕಂದ್ರೆ ಗೋಲ್ಡ್ ಪ್ರೈಸ್ 20-30% ಮುಂದಿನ ಕಾಲದಲ್ಲಿ ಡೌನ್ ಆದ್ರೆ ನೀವು ಸೆಲ್ ಮಾಡಲ್ಲ. ಸೊ ಅದನ್ನ ಕಂಟಿನ್ಯೂ ಆಗಿ ಹೋಲ್ಡ್ ಮಾಡ್ತೀರಾ. ಬಟ್ ನೀವು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀನಿ ಅಂದ್ರೆ ಸ್ವಲ್ಪ ವೇಟ್ ಮಾಡ್ಬಿಟ್ಟು ನೀವು ಹೂಡಿಕೆ ಮಾಡೋದು ಒಳ್ಳೇದು ಅಂತ ನಾನು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರು ಏರ್ಪೇರ್ ಆದ್ರೆ ಇಲ್ಲಿ ಗೋಲ್ಡ್ ಕೂಡ ಎಫೆಕ್ಟ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಹೌದೌದು. ಕೊನೆಯದಾಗಿ ಗೋಲ್ಡ್ ರೇಟ್ ಕಡಿಮೆ ಆಗುತ್ತಾ ಟೋಟಲ್ ನೋಡೋದಂದ್ರೆ? ಜನರು ಯಾಕೆಂದ್ರೆ ಕಡಿಮೆ ಆಗೋದನ್ನ ಕಾಯ್ತಿರ್ತಾರ ಅಂತ ನೋಡಿ. ಈಗ 2025ರಲ್ಲಿ ಆಗಿರುವಂತ ಏರಿಕೆಯನ್ನ ಮುಂದೆ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? 2020ಕ್ಕಿಂತ ಏರಿಕೆ 25ಕ್ಕೆ ಏನೋ ಒಂದ್ ವರ್ಷದಲ್ಲಿ ಏನ್ ಏರಿಕೆ ಆಗಿದೆಯಲ್ಲ ಅಷ್ಟು ಏರಿಕೆ ಆಗುವಂತ ಚಾನ್ಸಸ್ ಕಮ್ಮಿ. ಬಟ್ ಹಾಗಂದ ತಕ್ಷಣ ಏರಿಕೆ ಆಗತ್ತೆ ಅಂದ್ಬಿಟ್ಟು ನಾನು ತಗೊಳ್ಳೋದು ತಪ್ಪು. ಸ್ವಲ್ಪ ಕರೆಕ್ಷನ್ ಆಗೋ ಚಾನ್ಸಸ್ ಇದೆ, ಒಂದು 15-20% ಕರೆಕ್ಷನ್ ಆಗೋ ಚಾನ್ಸಸ್ ಇದೆ. ಕರೆಕ್ಷನ್ ಆದ ನಂತರ ಮತ್ತೆ ಅಪ್ ಆಗೇ ಆಗುತ್ತೆ. ಅಂಡ್ ಲಾಂಗ್ ಟರ್ಮ್ ವ್ಯೂ ನೋಡಿದ್ರೆ ಗೋಲ್ಡ್ ಕೂಡ ಅಪ್ ಆಗೋ ಚಾನ್ಸಸ್ ಇದ್ದೇ ಇದೆ. ಅದಕ್ಕೋಸ್ಕರ
ಒಂದು ವರ್ಷದ ಟೈಮ್ ಹಾರಿಜನ್ ಇಟ್ಕೊಂಡ್ಬಿಟ್ಟು ನೀವು ಹೂಡಿಕೆ ಮಾಡಬಹುದು. ಲಾಂಗ್ ಟರ್ಮ್ ವ್ಯೂ ಇದ್ರು ಕೂಡ ನೀವು ಈಗಲೂ ಕೂಡ ಹೂಡಿಕೆ ಮಾಡೋದು ಒಳ್ಳೇದಂತ ನಾನು ಹೇಳ್ತೀನಿ. ಎಸ್ ಗೋಲ್ಡ್ ಒಟ್ಟಿನಲ್ಲಿ ನಮ್ಮ ಪರಿಸ್ಥಿತಿ ತಕ್ಕಂತೆ ನಾವು ಯಾವ ರೀತಿಯಾಗಿ ಹೂಡಿಕೆ ಮಾಡ್ಬೇಕಾ ಅಥವಾ ಪರ್ಚೇಸ್ ಮಾಡ್ಬೇಕು ಬಹಳಷ್ಟು ಹೌದು. ಯೋಚನೆ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಗೋಲ್ಡ್ ರೇಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೆ. ಥ್ಯಾಂಕ್ ಯು. ಧನ್ಯವಾದ. ಎಸ್ ವೀಕ್ಷಕರೇ, ಗೋಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ತಮಗೆ ಯಾವ ರೀತಿಯಾಗಿ ಅನಿಸುತ್ತೆ ಅಂದ್ರೆ ಗೋಲ್ಡಿನ ವಿಚಾರಕ್ಕೆ ಸಂಬಂಧಪಟ್ಟ 2020 ಕಾಯ್ಬೇಕಾ ಅಥವಾ ಬೇಡವಾ, ಈಗಲೇ ಪರ್ಚೇಸ್ ಮಾಡಿ ಇಟ್ಕೊಳ್ಬೇಕಾ, 2026ಕ್ಕೆ ಅವರು ಕಾಯ್ಬೇಕಾ, ಇವೆಲ್ಲ ಪ್ರಶ್ನೆಗಳು ಉತ್ತರವನ್ನ ಬಹಳ ಸಂಕ್ಷಿಪ್ತವಾಗಿ ಕೊಟ್ಟರು. ಮುಂದಿನ ಮತ್ತೊಂದು ಕಾಸ್ಪಾತ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿ ವೀಕ್ಷಣೆ ಮಾಡ್ತೇನೆ. ವಿಜಯ ಕರ್ನಾಟಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತೇನೆ. ಧನ್ಯವಾದಗಳು.